ಸ್ನೇಹಿತರೆ ನಮಸ್ಕಾರ. ನಾಳೆ ಫೆಬ್ರವರಿ 25 ಬುಧವಾರ. ನಾಳೆಯಿಂದ 39 ವರ್ಷ ಈ 7 ರಾಶಿಯವರಿಗೆ ವಿಪರೀತ ಧನಲಾಭವಾಗುತ್ತೆ. ಕುಬೇರ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಬೇಡ ಅಂದ್ರೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕುಬೇರ ದೇವರ ಆಶೀರ್ವಾದ, ಅನುಗ್ರಹ ಈ ರಾಶಿಯವರ ಮೇಲೆ ಇರ್ತಾ ಇರೋದ್ರಿಂದ ನಾಳಿನ ಫೆಬ್ರವರಿ 25 ಬುಧವಾರದಿಂದ ಮುಂದಿನ 39 ವರ್ಷಗಳು ಕೂಡ ಈ 7 ರಾಶಿಯವರಿಗೆ ವಿಪರೀತ ಧನಲಾಭವಾಗುತ್ತೆ. ಬೇಡ ಬೇಡ ಅಂದ್ರೂ ಕೂಡ ಇವರು ಏನನ್ನೇ ಮುಟ್ಟಿದ್ರು ಕೂಡ ಹೊನ್ನಾಗುತ್ತೆ. ನಿಮ್ಮ ಗುರಿಗಳನ್ನ ತಲುಪಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ನಿಮ್ಮ ಸೃಜನಶೀಲತೆ ಹೊಸ ಎತ್ತರವನ್ನ ತಲುಪುತ್ತೆ. ವ್ಯವಹಾರವು ಬಹುಮೂಲಗಳಿಂದ ಪ್ರಯೋಜನವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಗಮಾಯವಾಗುತ್ತೆ. ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಮಾನಸಿಕವಾಗಿ ಬಲಿಷ್ಠರಾಗ್ತಾ ಹೋಗ್ತೀರಾ. ಕಠಿಣ ಸಂದರ್ಭಗಳಲ್ಲಿಯೂ ಕೂಡ ಶಾಂತ ಮನಸ್ಸನ್ನ ನೀವು ಕಾಪಾಡ್ಕೊಳ್ತೀರಾ. ಧೈರ್ಯಶಾಲಿ ಹಾಗೂ ತಾಳ್ಮೆಯಿಂದ ಕೂಡಿರ್ತಕ್ಕಂಥ ಮನೋಭಾವನೆ ನಿಮ್ಮದಾಗಿರೋದ್ರಿಂದ ನಿಗೂಢ ವಿಷಯಗಳಲ್ಲೂ ಕೂಡ ಆಸಕ್ತಿಯನ್ನ ಬೆಳೆಸ್ಕೊಂಡು ಅದರಲ್ಲಿ ಜಯವನ್ನ ಕೂಡ ಸಾಧಿಸ್ತೀರಾ. ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಾಗಿ ಯಶಸ್ಸನ್ನ ಕಾಣ್ತೀರಾ. ಇದರಿಂದಾಗಿ ನಿಮ್ಗೆ ಹಠಾತ್ ಪ್ರಮುಖವಾಗಿ ಆರ್ಥಿಕ ಪ್ರಯೋಜನಗಳು, ಯಶಸ್ಸುಗಳು ಸಿಗ್ತಾ ಹೋಗಬಹುದು. ನಿಮ್ಮ ವ್ಯಕ್ತಿತ್ವ ಬಲಪಡಿಸ್ತಾ ಹೋಗುತ್ತೆ. ಹೆಚ್ಚಾಗಿ ಆತ್ಮವಿಶ್ವಾಸದಿಂದ ನೀವು ಕೂಡಿರ್ತೀರಾ. ನೀವು ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರ್ತೀರಾ. ಹೀಗಾಗಿ ಒಂದಷ್ಟು ಸವಾಲುಗಳಿಂದ ದೂರ ಸರಿಯುವ ಬದಲು ಅವುಗಳನ್ನ ನೇರವಾಗಿ ಎದುರಿಸಿ ನಿಲ್ತೀರಾ. ಸಮಾಜದಲ್ಲಿ ಮತ್ತು ಕೆಲಸದಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಗೆ ಜೀವನದಲ್ಲಿ ತಮ್ಮನ್ನ ತಾವು ಬೇಗನೆ ಸ್ಥಾಪಿಸಿಕೊಳ್ಳಲು ಈ ಸಮಯ ಅನುವು ಮಾಡಿಕೊಡುತ್ತೆ ಅಂತ ಹೇಳಬಹುದು. ನೀವು ಕಠಿಣ ಪರಿಶ್ರಮಿಗಳಾಗಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಸಮಾಜದಲ್ಲಿ ನಿಮಗೆ ಗೌರವ ಪಡೀಲಿಕ್ಕೆ ಇದು ಸಹಾಯ ಮಾಡುತ್ತೆ. ಉನ್ನತ ಸ್ಥಾನಗಳನ್ನ ತಲುಪ್ತೀರಾ. ಹೊಸ ವಿಷಯಗಳನ್ನ ಕಲಿಯಲು ನೀವು ಇಷ್ಟಪಡೋದ್ರಿಂದ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗ್ತಾ ಹೋಗುತ್ತೆ. ಬರವಣಿಗೆ, ಹೊಸ ವಿಚಾರಗಳು, ಕಲೆ ಹಾಗೂ ಇತರ ಒಂದಷ್ಟು ವಿಚಾರಗಳಲ್ಲಿ ನೀವು ಕಷ್ಟಗಳನ್ನ ನಿವಾರಿಸ್ಕೊಂಡು ಬಂದು ಶ್ರೇಷ್ಠತೆಯನ್ನ ಸಾಧಿಸ್ತೀರಾ ಅಂತ ಹೇಳಬಹುದು. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸ್ಬೇಕು ಅನ್ನೋ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ. ಇನ್ನು ಮಕ್ಕಳ ವಿಚಾರಗಳಲ್ಲಿ ನೀವು ಒಂದಷ್ಟು ರಾಜಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅವರ ಆರೋಗ್ಯ ವಿಚಾರದಲ್ಲಿ ಯಾವಾಗ್ಲೂ ಕೂಡ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸೋದ್ರಿಂದ ಸಾಧ್ಯವಾದಷ್ಟು ಆಗ್ತಕ್ಕಂತ ಒಂದಷ್ಟು ನೋವುಗಳನ್ನ ತಡೆಗಟ್ಟಬಹುದು. ಬಹಳ ವರ್ಷಗಳಿಂದ ಕಾಯ್ತಿದ್ದ ಬಡ್ತಿ ಮತ್ತು ಪ್ರಗತಿಯನ್ನ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಒಂಟಿ ಜನರಿಗೆ ಮದುವೆಯಾಗುವ ಯೋಗ ಇದ್ದು ವ್ಯವಹಾರದಲ್ಲಿ ಹಣ ಗಳಿಸಲು ನಿಮ್ಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿವಾದಾತ್ಮಕ ಪ್ರಕರಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಗೆಲ್ತೀರಾ. ಹೊಸ ಉದ್ಯೋಗದ ಹುಡುಕಾಟ ಯಶಸ್ವಿ ಆಗುತ್ತೆ. ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆ ಇದ್ದು ನಿಮ್ಗೆ ಬಡ್ತಿ ಸಿಗುತ್ತೆ. ನಿಮ್ಮ ಸ್ಥಾನಮಾನ ಮತ್ತೆ ಪ್ರಭಾವ ಹೆಚ್ಚಿಗೆ ಆಗಿ ಮನೆಯಲ್ಲಿ ಸಂತೋಷ ಇರುತ್ತೆ. ಸಂಪತ್ತು ಮತ್ತು ಆಸ್ತಿ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ, ಕಟಕ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.